ಇದೆ. ನಿಮ್ಗೆ ವೀಲ್ ಸೈಜ್ ಬಂದು ಅಲೈ ವೀಲ್ 12 ಇಂಚಸ್ ವೀಲ್ ಸೈಜ್, ಟ್ಯೂಬ್ಲೆಸ್ ಟೈರ್ ಇದ್ರೆ ಸೊ ಬೆಟರ್ ಆಕ್ಚುಲಿ. ಎಲ್ಲಾದ್ರೂ ಪಂಚರ್ ಆದ್ರೆ ಅದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಇನ್ನ ನಿಮ್ಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದ್ರಲ್ಲಿ ನಿಮ್ಗೆ ಬ್ಯಾಟ್ರಿ ಮೌಂಟ್ ಆಗಿರುತ್ತೆ ಹಿಲ್ ಸೆಂಟರ್ ಅಲ್ಲಿ. ಸೊ ಈ ಬ್ಯಾಟ್ರಿ ಬಂದು 72 ವೋಲ್ಟ್ಸ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರೆ ಸೆಂಟರ್ ಸ್ಟ್ಯಾಂಡ್, ಸೈಡ್ ಸ್ಟ್ಯಾಂಡ್ ಎಲ್ಲ ಇದೆ. ನೀವು ಟೋಟಲ್ ಆಗಿ ಗಾಡಿನ ನೋಡ್ತಾ ಇದ್ರೆ ಸ್ವಲ್ಪ ಗಟ್ಟಿಮುಟ್ಟಾಗಿ ಒಳ್ಳೆ ಪೈಲ್ವಾನ್ ತರನೇ ಕಾಣಿಸುತ್ತೆ ನೋಡಕ್ಕೆ. ತುಂಬಾ ಗಟ್ಟಿಮುಟ್ಟಾಗಿದೆ. ಯಾಕೆಂದ್ರೆ ಲಗೇಜ್ ನ ಹೊತ್ಕೊಂಡು ಹೋಗ್ಬೇಕು ಅಂದ್ರೆ ಸ್ವಲ್ಪ ಪೈಲ್ವಾನ್ ತರ, ಕುದುರೆ ತರ, ಒಂಟೆ ತರ ಇದ್ರೇನೆ ಲಗೇಜ್ ನ ಹೊತ್ಕೊಂಡು ಹೋಗಕ್ಕಾಗೋದು. 4 to 5 hours ಚಾರ್ಜ್ ಮಾಡಿದ್ರೆ ನಿಮಗೆ 120 ರಿಂದ 130 ಕಿಲೋಮೀಟರ್ ಹೋಗ್ಬೋದು. ಪ್ರಾಕ್ಟಿಕಲಿ ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು 110 ಬರುತ್ತೆ. ಹೌದು, ಮಿನಿಮಮ್ 110 ಕಂಪಲ್ಸರಿ ಬರುತ್ತೆ. ಸೊ ಎಷ್ಟು ಲಗೇಜ್ ಹಾಕ್ಬೋದು ಮ್ಯಾಕ್ಸಿಮಮ್ weight? ಸರ್, ಇದು ಗಾಡಿ ಕೆಪಾಸಿಟಿ ಬಂದು ನಿಮಗೆ 350 kg ಕೆಪಾಸಿಟಿ ಬರುತ್ತೆ. ನಿಮಗೆ 350 kg ಕೆಪಾಸಿಟಿ ಬರುತ್ತೆ. ನಿಮಗೆ ಬ್ಯಾಕ್ ಸೈಡ್ ನಿಮಗೆ 3 ಸಸ್ಪೆನ್ಸರ್ ಬರುತ್ತೆ. ಒಂದ್ ಸೈಡ್ 3 ಸಸ್ಪೆನ್ಸರ್, ಈ ಸೈಡ್ 3 ಸಸ್ಪೆನ್ಸರ್ ಬರುತ್ತೆ. ನಿಮಗೆ ಇಲ್ಲಿ ನಿಮಗೆ ಸೀಟ್ ಓಪನ್ ಮಾಡ್ಕೋಬಹುದು. ನೀವು ಈ ತರ ಸೀಟ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಇದು ಕಮರ್ಷಿಯಲ್ ವೆಹಿಕಲ್ ಆಗಿರೋದ್ರಿಂದ ಈ ಮಾರ್ಕೆಟಿಂಗ್ ಮಾಡಕ್ಕೆ ಈ ತರ ತುಂಬಾ ಯೂಸ್ ಆಗುತ್ತೆ ಗಾಡಿ. ಈ ತರ ಸೀಟ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಬೇಕಾದ್ರೆ ಯಾವ ತರನಾದ್ರೂ ನೀವು ಲಗೇಜ್ ಹಾಕೋಬಹುದು. ಬೇಕು ಅಂದ್ರೆ ನೀವು ಈ ತರ ಬೇಡ ಅಂದ್ರೆ ಈ ತರ ಕುತ್ಕೊಂಡ್ ಬೇಕಾದ್ರೂ ಹೋಗ್ಬೋದು. ಹೌದು, ಇಬ್ರು ಈ ಬ್ಯಾಕ್ ಸೈಡ್ ಇಬ್ರು ಕುತ್ಕೋಬಹುದು, ಮುಂದ್ಗಡೆ ಒಬ್ರು ಕುತ್ಕೋಬಹುದು. ನಿಮ್ಗೆ ಇದ್ರೊಳಗೆ ಫುಲ್ ಗಾಡಿ ಮೆಟಲ್, ಪ್ಲಾಸ್ಟಿಕ್ ಅನ್ನೋದೇ ಇಲ್ಲ. ನಿಮ್ಗೆ ಮೀಟರ್ ಒಂದು, ಹೆಡ್ಲೈಟ್ ಒಂದು ಬಿಟ್ರೆ ಗಾಡಿ ಬೇರೆ ತರ ಯಾವ್ದೇ ನಿಮ್ಗೆ ಇದ್ ಬರಲ್ಲ. ಫುಲ್ ಗಾಡಿ ಮೆಟಲ್ ಅಲ್ಲಿ ಇರುತ್ತೆ. ಏನ್ ಎತ್ತಾಕಿದ್ರು ನಿಮ್ಗೆ ಸ್ಕ್ರಾಚಸ್ ಆಗೋದಾಗ್ಲಿ ಏನೇ ಆಗ್ಲಿ ಆ ತರ ಏನಾಗಲ್ಲ. ನಿಮ್ಗೆ ಬ್ಯಾಟ್ರಿ ವೋಲ್ಟ್ಸ್ ಬಂದು ನಿಮ್ಗೆ 72 ವೋಲ್ಟ್ಸ್ ಬರುತ್ತೆ. 45 H ಬ್ಯಾಟ್ರಿ ಬರುತ್ತೆ. ನಿಮ್ಗೆ ಈ ಸೈಡ್ ರೈಟ್ ಟು ಲೆಫ್ಟ್ 2 ಸೈಡ್ ಸ್ಟ್ಯಾಂಡ್ ಬರುತ್ತೆ. ಹೌದು, ಹೌದು. ನಿಮ್ಗೆ ಒಂದು ಕ್ಯಾರಿಯರ್ ತರ ಬರುತ್ತೆ. ಏನಾದ್ರೂ ಮಿನಿಮಮ್ ಒಂದು 20 kg ಕ್ಯಾರಿಯರ್ ಮಾಡ್ಬೋದು ಫ್ರಂಟ್ ಅಲ್ಲಿ. 20 kg ಅಷ್ಟು ನಿಮ್ ಕ್ಯಾರಿ ಮಾಡಬಹುದು ಫ್ರಂಟ್ ಅಲ್ಲಿ. ಇಲ್ಲಿ ನಿಮ್ಗೆ ತುಂಬಾ ಸ್ಪೇಸ್ ಬರುತ್ತೆ. ಆಲ್ಮೋಸ್ಟ್ ಈ ಕಮರ್ಷಿಯಲ್ ಯೂಸ್ ಮಾಡೋರು, ಈ ಡೆಲಿವರಿ ಮಾಡೋರು ಅಂತವ್ರು ಜಾಸ್ತಿ ನೀವು ಇದೇ ಗಾಡಿ ಯೂಸ್ ಮಾಡ್ತಾ ಇರೋದು. ಎಲೆಕ್ಟ್ರಿಕಲ್ ವೆಹಿಕಲ್ ನಿಮಗೆ ಪೆಟ್ರೋಲ್ಗೂ ನಿಮ್ಗೆ ಎಲೆಕ್ಟ್ರಿಕಲ್ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಸೇವಿಂಗ್ಸ್ ಅನ್ನ ತುಂಬಾ ಬರುತ್ತೆ. ಅದರಿಂದ ಇದು ಜಾಸ್ತಿ ಇವಾಗ ಎಲೆಕ್ಟ್ರಿಕಲ್ ವೆಹಿಕಲ್ ನ ನೀವು ಕಮರ್ಷಿಯಲ್ ಯೂಸ್ ಮಾಡೋರು ಯೂಸ್ ಮಾಡ್ತಾ ಇದ್ದಾರೆ. ಸರ್, 3 ಮೂಡ್ಸ್ ಬರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್. ನೀವು ಫಸ್ಟ್ ಮೂಡ್ ಈಕೋ ಮೂಡ್ ಅಲ್ಲಿ ನೀವು ಮಿನಿಮಮ್ 120 to 130 ಕಿಲೋಮೀಟರ್ ಹೋಗ್ಬೋದು. ಸೆಕೆಂಡ್, ಥರ್ಡ್ ಹೋದ್ರೆ ಒಂದು 5 ರಿಂದ 10 ಕಿಲೋಮೀಟರ್ ಕಮ್ಮಿ ಆಗುತ್ತೆ ಮಿನಿಮಮ್. ಅವಾಗ ನಿಮ್ಗೆ 110 ಅಂತೂ ಕಂಪಲ್ಸರಿ ಬರುತ್ತೆ. ನಿಮ್ಗೆ ಇಲ್ಲೇ ಇಂಡಿಕೇಟರ್ ಬರುತ್ತೆ, ಹೆಡ್ಲೈಟ್ ಬರುತ್ತೆ, LED ಹೆಡ್ಲೈಟ್ ಬರುತ್ತೆ. ನಿಮ್ಗೆ ಪಾರ್ಕಿಂಗ್ ಆಪ್ಷನ್ ಬರುತ್ತೆ. ಈ ಬಟನ್ ಇದೆಯಲ್ಲ ಪಾರ್ಕಿಂಗ್, ನೀವೇನಾದ್ರೂ ಎಮರ್ಜೆನ್ಸಿ ಗಾಡಿ ಎಲ್ಲಾರ ಪಾರ್ಕ್ ಮಾಡೋಗಿದ್ರೆ. ಇದ್ರಲ್ಲಿ ಫಸ್ಟ್ ಮಾಡಲ್ ಹೋದ್ರೆ ಸ್ಪೀಡ್ ಎಷ್ಟಿರುತ್ತೆ ಸರ್? ಸ್ಪೀಡ್ ಬಂದು ಫಸ್ಟ್ ಮಾಡಲ್ 15 ಬರುತ್ತೆ. 15 ತುಂಬಾ ಲೋ. ಲಗೇಜ್ ಹಾಕೊಂಡೇ ಹೋಗ್ಬೋದು. ಯಾಕೆಂದ್ರೆ ಇದು ನಾನ್ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಸ್ಪೀಡ್ ನಿಮ್ಗೆ ಕಮ್ಮಿ ಇರುತ್ತೆ. RTO 40 ಒಳಗಡೆ ಇರುತ್ತೆ. ಅದೇ ನಿಮ್ಗೆ ಫಸ್ಟ್ ಮಾಡಲ್ ಹೋದ್ರೆ ನಿಮ್ಗೆ 15 ಬರುತ್ತೆ. ಸ್ಪೀಡ್ ಅವಾಗ 20 ಇರುತ್ತೆ. ಸೆಕೆಂಡ್ ಮಾಡಲ್ ಹೋದ್ರೆ 20 ಇರುತ್ತೆ. ಥರ್ಡ್ ಮಾಡಲ್ ಹೋದ್ರೆ 25 ಇರುತ್ತೆ. ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರೋದ್ರಿಂದ ಇದಕ್ಕೆ RTO ಯಾವ್ದೇ ಪ್ರೊಸೆಸಿಂಗ್ ಇರಲ್ಲ. ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರೋದ್ರಿಂದ ಹೆಲ್ಮೆಟ್, DL, ಇನ್ಸೂರೆನ್ಸ್ ಆತರ ಏನು ಬೇಕಿಲ್ಲ. ಈ ತರ ಒಂದು ನೇಮ್ ಬೋರ್ಡ್ ಇರುತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ದು. ಈ ನೇಮ್ ಬೋರ್ಡ್ ಇದ್ರೆ ಗಾಡಿನ ಪೊಲೀಸ್ನವ್ರು ಯಾವ್ದೇ ಕಾರಣಕ್ಕೂ ಹಿಡಿಯಂಗೆ ಇಲ್ಲ. ಇದು ಆಲ್ಮೋಸ್ಟ್ ಕಮರ್ಷಿಯಲ್ ವೆಹಿಕಲ್ ಆದ್ರಿಂದ ಆತರ ಸ್ಪೀಡ್ ಕೊಟ್ಟಿರುತ್ತೆ. ಮಿನಿಮಮ್ 40 ಒಳಗಡೆ ಯಾವುದೇ ಗಾಡಿ, ಎಲೆಕ್ಟ್ರಿಕಲ್ ಯಾವುದೇ ಗಾಡಿ ಇದ್ರು ನಾವು ಭಯದಲ್ಲಿ ಹೋಗ್ತಾ ಇರ್ತೀವಿ. ರಾಜಂತರ ಸೇಫ್ಟಿ ಆಗಿ ಹೋಗ್ಬೋದು. ಯಾವುದೇ ನಮ್ಗೆ ಕಿರಿಕಿರಿ ಇರಲ್ಲ ರೋಡಲ್ಲಿ. ಹೌದು, ಓರ್ಸನೂರು ರಾಜನ್. ಆಮೇಲೆ ನಿಮ್ಗೆ ರಿಮೋಟ್ ಆಪ್ಷನ್ ಬರುತ್ತೆ ಈ ಗಾಡಿಲಿ. ನಿಮ್ಗೆ 2 ರಿಮೋಟ್ ಬರುತ್ತೆ, 2 ಕೀ ಬರುತ್ತೆ. ನಿಮ್ ಗಾಡಿನ ಕೀನೇ ಬೇಕಿಲ್ಲ ಅಂದ್ರೂ ರಿಮೋಟ್ ಅಲ್ಲೇ ಯೂಸ್ ಮಾಡಬಹುದು. ನೀವು ಗಾಡಿ ಆನ್ ಮಾಡಿದ್ರೆ ರಿಮೋಟ್ ಅಲ್ಲೇ ಆನ್ ಆಗುತ್ತೆ, ಬೇಕಾದ್ರೆ ರಿಮೋಟ್ ಅಲ್ಲೇ ಆಫ್ ಆಗುತ್ತೆ. ನೀವೇನಾದ್ರೂ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ದೀರಾ, ಪಾರ್ಕ್ ಮಾಡಿ ಅಂದ್ರೆ ಯಾರು ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ಏನಾದ್ರು ತಕೊಂಡು ಹೋಗ್ತಾರೆ ಅಂದ್ರೆ ವೀಲ್ ಲಾಕ್ ಬರುತ್ತೆ. ನಿಮ್ ಬ್ಯಾಕ್ ಸೈಡ್ ವೀಲ್ ಲಾಕ್ ಆಗುತ್ತೆ. ಆ ರಿಮೋಟ್ ಅಲ್ಲಿ ವೀಲ್ ಲಾಕ್ ಮಾಡಿದ್ರೆ ಯಾರಾದ್ರೂ ಬಂದು ಗಾಡಿ ತಗೊಂಡ್ ಹೋಗ್ತಾರೆ ಅಂದ್ರೆ ಟಚ್ ಮಾಡಿದ್ರೆ ಈ ತರ ಸೌಂಡ್ ಬರುತ್ತೆ. ಗಾಡಿ ಬಡ್ಕೊಳ್ಳುತ್ತೆ. ಯಾರು ಅಲ್ಲಿಂದ ಗಾಡಿ, ಹೌದು, ಯಾರು ಕತ್ಕೊಂಡು ಹೋಗಕ್ಕಾಗಲ್ಲ. ತುಂಬಾ ಸೇಫ್ಟಿ ಇದೆ ಗಾಡಿಗೆ. ಸರ್, ಇದು ಹೆಂಗೆ ಅಂದ್ರೆ ನೀವು ಗಾಡಿ ಆನ್ ಮಾಡ್ತೀರಾ, ಇವಾಗ ಕೀ ನಮ್ಮ ಹತ್ರ ಇದೆ. ನೀವು ಗಾಡಿ ಆನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ P ಅಂತ ಒಂದು ಆಪ್ಷನ್ ಬರುತ್ತೆ. ಈ P ಅಂತ ಆಪ್ಷನ್ ಬಂದ್ರೆ ಪಾರ್ಕಿಂಗ್ ಅಂತ. ನೀವು ಗಾಡಿ ಅವಾಗ ಯಾವುದೇ ಎಮರ್ಜೆನ್ಸಿ ಸೇಫ್ಟಿಗೆ ನೀವೇನೋ ಲಗೇಜ್ ಮಾಡಿಕೊಂಡಿರ್ತಾರೆ, ಮಿಸ್ ಆಗಿ ಎಸ್ಲೇಟರ್ ಕೊಟ್ಟರೆ ಗಾಡಿ ಮೂವ್ ಆಗ್ಬಿಡುತ್ತೆ. ಅವಾಗ ಯಾವುದೇ ಕಾರಣಕ್ಕೂ ಈ ತರ P ಆಪ್ಷನ್ ಇದ್ರೆ ಪಾರ್ಕಿಂಗ್ ಮೋಡಲ್ಲಿ ಇದ್ದಾಗ ಗಾಡಿ ಯಾವುದೇ ಕಾರಣಕ್ಕೂ ಆನ್ ಅಲ್ಲಿ ಇದ್ರೂ ಮೂವ್ ಆಗಲ್ಲ ಬೇರೆ ಗಾಡಿಗಳ ತರ. ಈ ಪಾರ್ಕಿಂಗ್ ಸಿಂಬಲ್ ಹೋಗ್ಬೇಕು ಅಂದ್ರೆ ಇಲ್ಲಿ ಬಟನ್ ಬರುತ್ತೆ. ಈ ಪಾರ್ಕಿಂಗ್ ಬಟನ್ ಪ್ರೆಸ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ. ಅವಾಗ ನಿಮಗೆ ಗಾಡಿ ಅಲ್ಲಿಂದ ಆನ್ ಆಗುತ್ತೆ. ಬಟ್ ಇವಾಗ ಗಾಡಿ ರನ್ ಆಗ್ತಾ ಐತೆ, ಏನ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಇವಾಗ ಗಾಡಿ ರನ್ ಆಗ್ತಾ ಐತೆ ಅಂತ. ಮತ್ತೆ ಏನಾದ್ರು ನೀವು ಎಲ್ಲಾರು ಹೋಗಿ ಸಿಗ್ನಲ್ ಅಲ್ಲೋ ಅಥವಾ ಎಲ್ಲ ಒಂದ್ ಕಡೆ ನಿಂತ್ಕೋತೀರಾ, ಅವಾಗ ಸೇಫ್ಟಿ ಏನೋ ಫೋನ್ ಬಂತು ಅಥವಾ ಯಾರೋ ಮಾತಾಡ್ಸಿ ನಿಂತಿದ್ದಾಗ
ಇಲ್ಲಿ ಮತ್ತೆ ನೀವೇನಾರ ಪಿ ಅಂತ ಸಿಂಬಲ್ ಪಾರ್ಕಿಂಗ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಬರುತ್ತೆ. ಅವಾಗ ಸೇಫ್ಟಿ ಗಾಡಿ ಮುಂದೆ ಹೋಗಲ್ಲ ಮತ್ತೆನೆ. ನೀವು ಬೇಕು ಅಂತ ರಿಮೂವ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಒಂದು ಕ್ಯಾಟ್ ಅಂತ, ಓಮಾಕಿ ಕ್ಯಾಟ್ ಅಂತ ಎಲೆಕ್ಟ್ರಿಕಲ್ ವೆಹಿಕಲ್. ನೋಡಕ್ಕೆ ಒಂಥರ ಬುಲ್ಡೋಸರ್ ತರನೇ ಐತಿ, ನೋಡಕ್ಕೆ ಒಳ್ಳೆ ಸರಿಯಾಗಿ ಲಗೇಜ್ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಒಂದ್ ರೌಂಡ್ ಹೋಗಿ ಬಂದ್ಬಿಡೋಣ ಅದ್ಮೇಲೆ ಕುತ್ಕೊಂಡು ಹೆಂಗಿದೆ ಮತ್ತೆ ಹೆಂಗ್ ಹೋಗುತ್ತೆ ಅಂತ. ಸೂಪರ್ ಪರ್ಫಾರ್ಮೆನ್ಸ್. ಅದ್ರಲ್ಲೂ ಹಳ್ಳಿಗೆ ತಗೊಂಡೋದ್ರೆ ನೀವು ಹಳ್ಳ ಗುಡ್ಡ ಎಂತದಿದ್ರು ಹತ್ಕೊಂಡು ಹೋಗೋ ತರನೇ ಇದೆ ಇದಕ್ಕೆ ನೋಡಿದ್ರೆ. ಸೊ ಒಂದ್ಸಲ ಯಾವ್ದಾದ್ರು ಚಾನ್ಸ್ ಸಿಕ್ಕರೆ ಯಾವ್ದಾದ್ರು ಹಳ್ಳದಲ್ಲಿ ಓಡಿಸ್ಕೊಂಡು ಹೋಗ್ಬೇಕು ಈ ಗಾಡಿನ. ನೋಡೋಣ, ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಆ ತರ ಮಾಡಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾರ್ಮಲ್ ರೋಡ್ ಚೆನ್ನಾಗಿರೋ ರೋಡಲ್ಲಿ ಒಂದ್ಸಲ ಹೋಗಿ ಬಂದ್ಬಿಡೋಣ. ಸರ್, ಇವಾಗ ನಾನು ಫಸ್ಟ್ ಮಾಡಲ್ ಹೋಗ್ತಾ ಇದ್ದೀನಿ. ಫಸ್ಟ್ ಮಾಡಲ್ ನಿಮಗೆ 15 ಬರುತ್ತೆ. ಓಕೆ, ಈ ಸ್ಪೀಡ್ ಫಸ್ಟ್ ಮೋಡಲ್ಲಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ಫಸ್ಟ್ ಮೋಡಲ್ ಹೋಗ್ತಾ ಇದೀವಿ. ಸೊ ನೋಡ್ಬೋದು ಒಂದು 15 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ. ಇದು ಫಸ್ಟ್ ಮೋಡ್. ಸೊ ಈಗ ಸೆಕೆಂಡ್ ಮೋಡ್ಗೆ ಹಾಕಿದ್ದಾರೆ. ಸೊ ಬಿಸಿಲಿರೋದ್ರಿಂದ ಸ್ವಲ್ಪ ಮೋಡ್ ಯಾವುದು ಅಂತ ಗೊತ್ತಾಗ್ತಿಲ್ಲ. ಈಗ ಸೆಕೆಂಡ್ ಮೋಡಲ್ ಇದೀವಿ ನಾವು. ಸೊ ಸೆಕೆಂಡ್ ಮೋಡಲ್ ಇದ್ರೆ ಈ ಸ್ಪೀಡ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 25 ಬರ್ತಾ ಇದೆ. ಎಷ್ಟು ಕಿಲೋಮೀಟರ್ ಬರ್ತಿದೆ? 20 ಬರ್ತಾ ಇದೆ. 20 ಕಿಲೋಮೀಟರ್ ರೇಂಜ್ ಅಲ್ಲಿ ಹೋಗ್ಬೋದು ಸೆಕೆಂಡ್ ಮೋಡಲ್ಲಿ. ಸೊ ಮೂರನೇ ಮೋಡಲ್ಲಿ 25 ಸ್ಪೀಡ್. ಇಷ್ಟು ಸ್ಪೀಡ್ ಈಗ ನೀವು ಏನ್ ನೋಡ್ತಾ ಇದ್ರು. ಸೊ ನೋಡಿ, ಈಗ ಗಮನಿಸ್ತಾ ಇದ್ರಲ್ಲ ಸ್ಪೀಡ್, ಇಷ್ಟು ಸ್ಪೀಡ್ ಅಲ್ಲಿ ನಾವು ಹೋಗ್ಬೋದು. ಈಗ ನಿಮ್ಮನ್ನ ಕೇಳ್ಬಿಟ್ಟು ಫೈನಲ್ ಆಗಿ ಸೊ ಈ ಗಾಡಿ ಪ್ರೈಸ್ ಎಷ್ಟಾಗುತ್ತೆ ಸರ್? ಈ ಗಾಡಿ ಪ್ರೈಸ್ ಬಂದು 1,30,000. ನೀವು ನಿಮ್ ಕಡೆಯಿಂದ ಯೂಟ್ಯೂಬ್ ಕಡೆಯಿಂದ ಏನಾದ್ರು ಬಂದ್ರೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ನಮ್ಮ ವ್ಯೂವರ್ಸ್ಗೆಲ್ಲ ಹೌದು, 5,000 ಆಫರ್ ಇರುತ್ತೆ. ಲಾಸ್ಟ್ ಫೈನಲ್ ಆಗಿ ನಿಮಗೆ 1,25,000 ಮಾಡ್ಕೊಡ್ತೀವಿ. ನಾನು ಲೋನ್ ಹೋಗ್ಬೇಕು ಅಂದ್ರೆ ಸಪೋಸ್ ನನಗೆ ಅಷ್ಟು ಕೂಡ ಕ್ಯಾಶ್ ಕೂಡ ದುಡ್ಡಿಲ್ಲ ಸರ್. ಇಲ್ಲ, ಲೋನ್ ಆಪ್ಷನ್ ತುಂಬಾ ಇದೆ. ಮಿನಿಮಮ್ 40,000 ತಗೊಂಬಂದ್ರೆ ಗಾಡಿ ತಗೊಂಡ್ ಹೋಗ್ಬೋದು. 40,000 ತಗೊಂಬಂದ್ರೆ ನೀವು ಆರಾಮಾಗಿ ಗಾಡಿ ತಗೊಂಡ್ ಹೋಗ್ಬೋದು. ಲೋನ್ ಆಪ್ಷನ್ ಎಲ್ಲ ಇದೆ. ಹೌದು, ಮಿನಿಮಮ್ ನಿಮ್ಗೆ ಡೌನ್ ಪೇಮೆಂಟ್ 25% ಬರುತ್ತೆ. ಮಿನಿಮಮ್ 25,000 30,000 ಮೇಲೆ ನೀವು ಎಷ್ಟಾರ ಗಾಡಿ ಕಟ್ಬಿಟ್ಟು ಇಮಿಡಿಯೇಟ್ಲಿ ಗಾಡಿ ತಗೊಂಡ್ ಹೋಗ್ಬೋದು. ಹೌದು, 30,000 ಇದ್ರೆ ಇಮಿಡಿಯೇಟ್ಲಿ ಗಾಡಿ ತಗೊಂಡ್ ಹೋಗ್ಬೋದು. ಮಿಕ್ಕಿದ್ದು ಲೋನ್ ಅಲ್ಲಿ ನಿಮ್ಗೆ ಎಷ್ಟು ಇಯರ್ ಬೇಕು ಅಷ್ಟು ಇಯರ್ಗೆ ಲೋನ್ ಅಪ್ರೂವಲ್ ಆಗಿ ಮಾಡಿಸ್ಕೊಡ್ತೀವಿ. ಆರಾಮಾಗಿ ಲೋನ್ ಕಟ್ಕೊಂಡು ಹೋಗ್ಬೋದು. ನೀವು ತುಂಬಾ ಪೆಟ್ರೋಲ್ ಸೇವ್ ಮಾಡಿಸ್ಬೋದು. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.